ನೀವು ಕೇಳ್ರಿ ಹೇಳ್ತಾನ. ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಕ್ಟೋಬರ್ 23, 24, 25 ಕಿತ್ತೂರ ಉತ್ಸವವನ್ನ ವಿಜಯೋತ್ಸವನ್ನ ನಾವು ಆಚರಿಸುವಂತ ಕಾರ್ಯಕ್ರಮ. ಇವತ್ತ ಮುಂಜಾನೆ ಅದಕ್ಕ ಚಾಲನೆ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅಣ್ಣ ಅವರು ಮತ್ತು ಹೆಬ್ಬಾಳ್ಕರ್ ಅವರು ಅದನ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ತದನಂತರ ಅಧಿಕೃತವಾಗಿ ಇವತ್ತು ಕಲ್ಚರಲ್ ಅಂಡ್ ಇದ್ರ ಇವೆಂಟ್ಸ್ ಕೂಡ 7 ಗಂಟೆಗೆ ಈಗ ಆಗ್ತೈತಿ. ನಂತರ ಸ್ವಲ್ಪ ಯಾಕೋ ಪ್ರಕೃತಿ ಸಾಥ್ ಕೊಡದಂಗ ಆಗೈತಿ. ಯಾಕಂದ್ರೆ ಬಹಳ ಮಳೆ ಆಗಿದ್ರಿಂದ ನಾಳೆ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತೊಂದರೆ ಆಗುವಂಗ ಕಾಣತೈತಿ. ಯಾಕಂದ್ರೆ ಎಲ್ಲಾ ಗ್ರೌಂಡ್ಗಳು ಫ್ಲಡ್ ಆಗಿಬಿಟ್ಟಿದಾವ. ಆಲ್ಮೋಸ್ಟ್ 100% ತಯಾರಿದ್ದು ಆಗಿದ್ದು. ನೋಡು ಇವತ್ತು ರಾತ್ರಿ ಮಠ ಏನ್ ರೆಕ್ಟಿಫೈ ಮಾಡಕ್ ಸಾಧ್ಯ ಐತಿ ಮಾಡ್ಕೊಂಡ ಏನ್ ಸಾಧ್ಯ ಅದ ಅವ್ನ ಕಂಡಕ್ಟ್ ಮಾಡುವಂತದ್ ಮಾಡ್ತು. ಅನಿವಾರ್ಯ ಐತಿ. ಎಲ್ಲ ಮಳಿ ಬಾಳ ಆಗಿದ್ರಿಂದ ಎಲ್ಲ ಸಾಕಷ್ಟು ಉದ್ದಾಡಿ ಎಲ್ಲ ಮಾಡಿದೆವು. ಇವನ್ ಪೈಪ್ ಸಂಬಂಧ ಸಬ್ ಡ್ರೈನ್ ಹಾಕಿದೆವು ನಿನ್ನ ರಾತ್ರಿ ಎಲ್ಲ. ಆದ್ರೂ ಮಳಿ ಹತ್ತದ್ರಿಂದ ಸ್ವಲ್ಪ ಅನಾನುಕೂಲತೆ ಆಗೈತಿ. ವಾಲಿಬಾಲ್ ಇದ್ದು, ಟಗ್ ಆಫ್ ವಾರ್ ಇತ್ತು, ಕಬಡ್ಡಿ ಇತ್ತು, ಆಮೇಲೆ ಕುಸ್ತಿ, ಇವನ್ನೆಲ್ಲ ಆರ್ಗನೈಸ್ ಮಾಡೋದಿತ್ತು. ಆಗಿದೆ. ಅಲ್ಲ ಈ ಉತ್ಸವಕ್ಕೆ ಆಲ್ಮೋಸ್ಟ್ ಫಸ್ಟ್ ಡೇ ಬರ್ಬೇಕಾಗಿತ್ತು. ಅವರ 25ಕ್ಕೆ ಸಮಾರೋಪ ಬರ್ತಾನೆ ಅಂದಿದ್ರಿಂದ ಅವ್ರು ಬರ್ತಾವು ಸಕಲ ಇದೈತೆ ಅದಾವು. ಮತ್ತೆ ಇಲ್ಲಿ ನಮ್ಮ ಲೋಕಲ್ ಸ್ವಲ್ಪ ಬೇಡಿಕೆಗಳನ್ನ ಅವ್ರ ಮುಂದಿಟ್ಟ ಪ್ರಾಧಿಕಾರಕ್ಕೆ ಇನ್ನಷ್ಟು ಅನುದಾನ ಕೊಡ್ರಿ ಅನ್ನುವಂತ ಕೇಳುವಂತದ್ದು ಮಾಡ್ತಾರೆ. ವಿಶೇಷತೆ ಏನಿಲ್ಲ. 200th ಇಯರ್ ಆಗಿತ್ತು ಹೋದ್ ಸಲ ವಿಶೇಷ ಇತ್ತು. 201st ಇಯರ್ ಅಂದ ಕೂಡಲೇ ವಿಶೇಷ ಅನ್ನೋಕ್ಕಿಂತ ಏನೇನಾಗಿತ್ತು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂತ ಹೋಗ್ತಿರ್ತು.